ವಿಶೇಷ ಹಬ್ಬದಲ್ಲಿ ಈಗ ನಾವು ಮುಂದಿನದಲ್ಲಿ ಪಂಚಾಂಗ ಶ್ರವಣ ಹೇಗಿರುತ್ತೆ ಅದನ್ನು ತಿಳ್ಕೊಳ್ತಾ ಹೋಗೋಣ. ನೋಡಿ, ಈ ವರ್ಷ ಇರ್ತಕ್ಕಂಥದ್ದು ನಮಗೆ ಸಂವತ್ಸರದಲ್ಲಿ ಕ್ರೋಧಿನಾಮ ಸಂವತ್ಸರ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷ ಇರ್ತಕ್ಕಂಥದ್ದು. 9ನೇ ತಾರೀಕು ನಮಗೆ ಯುಗಾದಿ, ನವರಾತ್ರಿ ಆರಂಭ, ನಿಂಬಕ ದಳ ಭಕ್ಷಣಂ ಅಂತ ಹೇಳ್ತಾರೆ. ಅದಕ್ಕೆ 3 ಗಂಟೆ 20 ನಿಮಿಷಕ್ಕೆ ನಮಗೆ ಚೈತ್ರ ಮಾಸ ಆರಂಭ ಆಗ್ತಕ್ಕಂಥದ್ದು. ಈ ಚೈತ್ರ ಮಾಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಪಂಚಾಂಗ ಶ್ರವಣದಲ್ಲಿ ಈ ವರ್ಷ ನೋಡಿ, ರಾಜನಾಗಿ ಕುಜನನ್ನು, ನಂತರ ಮಂತ್ರಿಯಾಗಿ ಶನಿಯನ್ನು, ಸೇನಾಧಿಪತಿಯಾಗಿ ಶನಿಯನ್ನು, ಸಸ್ಯಾಧಿಪತ ಮತ್ತು ಧಾನ್ಯಾಧಿಪತಿಯಾಗಿ ಚಂದ್ರನನ್ನು, ಅರ್ಘ್ಯಾಧಿಪತಿಯಾಗಿ ಶನಿಯನ್ನು ನೇಮಿಸಿರ್ತಕ್ಕಂಥದ್ದು. ಸಾಧಾರಣವಾಗಿ ನಾವೇನು ಮಾಡ್ತೀವಿ, ಪ್ರತಿ ಸಂವತ್ಸರ ಆ ಅಯನ, ಮಾಸ, ಋತು ಎಲ್ಲವನ್ನು ತಿಳ್ಕೊತೀವಿ. ಹಾಗೆಯೇ ನಾವು ಹೇಗೆ ಗೋರ್ಮೆಂಟಲ್ಲಿ ಪೋಸ್ಟ್ ಕೊಡ್ತಾರೋ ಅದೇ ರೀತಿಯಾಗಿ ವರ್ಷಕ್ಕೂ ಒಂದು ಪೋಸ್ಟ್ ಕೊಟ್ಟಿರ್ತಾರೆ. ಹಾಗೆಯೇ ಈ ವರ್ಷ ನಮಗೆ ಮಂಗಳವಾರ ಆದ್ದರಿಂದ ಕುಜನ ಅಧಿಪತಿ ಆಗುತ್ತಾನೆ. ಈ ಕುಜನ ಅಧಿಪತಿಯಾದಾಗ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ವಾತೋದ್ದತೋ ವನ್ನಿ ರಥಪ್ರಚಂಡೋ ದಹತ್ಯಲ್ಯದೋ ಗಾಮ ಪುರಂದವಾನಿ ನವಾರಿ ಮಂಚ ಸಿನಿಗಾನರಘ್ಯೋ ಯುದ್ಧ ನೃಪಾಣಾಂಗ್ ಕ್ಷಿತಿಜೇಬ್ದಾತ್ಯಾತೆ. ಅಂದರೆ ಅರ್ಥ ಏನಪ್ಪ ಅಂದರೆ, ಈ ವರ್ಷದಲ್ಲಿ ಕುಜನ ಅಧಿಪತಿ ಯಾವ ವಾರ ಆರಂಭ ಆಗುತ್ತೋ ಕುಜನ ಅಧಿಪತಿ ಆಗ್ತಾನೆ. ಹಾಗಾಗಿ ಮಂಗಳವಾರ ಬಂದಿರೋದ್ರಿಂದ ಕುಜನ ಅಧಿಪತಿ ಆದಾಗ ರಾಜನಾಗಿರೋದ್ರಿಂದ ಗ್ರಾಮ ಪಟ್ಟಣಗಳಲ್ಲಿ ಅಗ್ನಿಯಿಂದ ಅವಘಡಗಳು ಉಂಟಾಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ ಈ ವರ್ಷ. ಯಾಕಂದರೆ ಕುಜನು ರಾಜನಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಮೋಡಗಳು ಮಳೆಯನ್ನು ಸುರಿಸುವುದಿಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಅರ್ಘ್ಯಾಧಿಪತಿಯಾಗಿ ನಮ್ಮ ವಿಶೇಷವಾಗಿ ಸೇನಾಧಿಪತಿಯಾಗಿ ಶನಿಯನ್ನು, ಅರ್ಘ್ಯಾಧಿಪತಿ ಶನಿ ಆದ್ದರಿಂದ ಮಳೆಗಳು ಒಂದು ಸ್ವಲ್ಪ ನಿಧಾನ ಆಗ್ತಕ್ಕಂಥದ್ದು ವೃಷ್ಟಿ. ನಂತರ ಶನಿ ಮಂತ್ರಸ್ಯ ಬಲಹ, ಶನಿ ಮಂತ್ರಿಯಾಗಿರಲಾಗಿ ಬೆಳೆಗಳು ಉಂಟಾಗುತ್ತವೆ, ಮೇಘಾಚ್ಛಾದವಾಗಿ ಕಾಂತಿಹೀನವಾಗುತ್ತದೆ. ಹಾಗೆಯೇ ಶನಿ ಸೇನಾಧಿಪತಿ ಆದ್ದರಿಂದ ನೋಡಿ, ರಾಜರುಗಳು ಅಂದರೆ ಈಗಿನ ರಾಜರುಗಳು ಯಾರು, ದೇಶದಲ್ಲಿರ್ತಕ್ಕಂಥ ರಾಜರು ಅಂದರೆ ಈಗಿರ್ತಕ್ಕಂಥ PM ಆಗ್ಬೋದು, ಯಾವುದೇ ದೇಶದ ಮಂತ್ರಿಗಳಾಗ್ಬೋದು, PM ಆಗ್ಬೋದು, CM ಆಗ್ಬೋದು. ಇವ್ರಿಗೆ ಏನು ಹೇಳ್ತಾರೆ ಅಂದರೆ, ಸೇನೆಗಳನ್ನು ತುಂಬ ಚೆನ್ನಾಗಿ ಸಿದ್ಧಪಡಿಸ್ತಾರೆ ಈ ವರ್ಷ. ನಂತರ ಅಧರ್ಮ ಪ್ರವರ್ತಕರಾಗುತ್ತಾರೆ ಪ್ರಜೆಗಳು. ಯಾಕೆಂತಂದರೆ ಕ್ಷಾಮ, ಅಗ್ನಿಭಯ, ಡಾಮರುಗಳು ಕಾಡಿಸ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಕಾರಣ ಇಷ್ಟೇ, ಯಾವಾಗ ಕುಜ ಮತ್ತು ಶನಿಗಳು ಸೇನಾಧಿಪತಿಗಳು ರಾಜತ್ವ ತಗೊಂಡ್ರೆ ಯುದ್ಧಕ್ಕೆ ಸನ್ನದ್ಧವನ್ನು ಜಾಸ್ತಿ ಮಾಡ್ಕೊತಾರೆ ಈ ವರ್ಷ. ನಂತರ ಹೆಚ್ಚಾಗಿ ಸಸ್ಯಗಳು, ಕೆಂಪು ಧಾನ್ಯಗಳು, ತೊಗರಿ, ಕಡಲೆ ಒಳ್ಳೆ ಬೆಳೆಯನ್ನು ಕೊಡ್ತಕ್ಕಂಥದ್ದಾಗತ್ತೆ. ಅದರ ಜೊತೆಯಲ್ಲಿ ಅರ್ಘ್ಯಾಧಿಪತಿಯಾದಿಂದ ಶನಿ ಅರ್ಘ್ಯಾಧಿಪತಿ ಆದರೆ ಕಳ್ಳರ ಕಾಟ ತುಂಬ ಜಾಸ್ತಿ ಆಗುತ್ತೆ, ಅಗ್ನಿ ಕ್ಷಾಮ ಜಾಸ್ತಿ ಆಗ್ತಕ್ಕಂಥದ್ದು ಉಂಟಾಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಇನ್ನೂ ವಿಶೇಷವಾಗಿ ಫಲಗಳನ್ನು ಹೇಳ್ತಾ ಹೋದರೆ ಈ ವರ್ಷ ಫಲದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಒಂದು ವಿಚಾರ, ಈ ವರ್ಷದಲ್ಲಿ ನಮಗೆ ಗ್ರಹಣಗಳು ಯಾವತಕ್ಕಂಥದ್ದಂದರೆ ಯಾವ ಗ್ರಹಗಳು ನಮಗಿಲ್ಲ, ಗ್ರಹಣಾಚರಣೆ ನಮಗಿಲ್ಲ ಈ ವರ್ಷದಲ್ಲಿ. ಆದರೂ ಕೂಡ ಒಂದು ಗ್ರಹಣವನ್ನು ಹೇಳಿದ್ದಾರೆ, ಆದರೆ ಅದು ಗೋಚಾರ ಫಲ ಇಲ್ಲ. ಈ ವರ್ಷದಲ್ಲಿ ರಾಜರುಗಳು ಅಂದರೆ ಇರ್ತಕ್ಕಂಥ ದೇಶದ ಯಾವ ನಾಯಕನಾಗಿರ್ತಾರೋ ಆ ನಾಯಕರು ಯುದ್ಧದಿಂದ ಪ್ರಜೆಗಳು ಕಷ್ಟವನ್ನು ಅನುಭವಿಸುತ್ತಾರೆ. ಯಾಕೆಂದರೆ ಕುಜ ಮತ್ತು ಶನಿಗೆ ರಾಜರಾದರೆ ಮಳೆ ಬೆಳೆಗಳು ಮಧ್ಯವಾಗಿರುತ್ತವೆ, ಕೆಂಪು ಭತ್ತ, ತೊಗರಿ, ಕಡಲೆ ಚೆನ್ನಾಗಿ ಉಂಟಾಗುತ್ತದೆ. ಶಸ್ತ್ರ ಮತ್ತು ಚೋರ ಅಗ್ನಿಬಾಧೆಗಳು ಜಾಸ್ತಿ ಆಗುತ್ತೆ ಕುಜ ಶನಿಗಳಾದ್ದರಿಂದ. ನಂತರ ಚಂದನ, ಗುರು, ಕಸ್ತೂರಿ ಪದಾರ್ಥಗಳು, ಹವಳ, ಕೆಂಪು ಬಟ್ಟೆಗಳು ಕೂಡ ಅಭಿವೃದ್ಧಿಯಾಗಿ ಸ್ವಲ್ಪ ಕಡಿಮೆ ಆದರೂ ಕೂಡ ಪಶುಗಳು ಸಮೃದ್ಧವಾಗಿರುತ್ತೆ ಅಂತ ಹೇಳ್ತಾರೆ. ಆದರೆ ಈ ವರ್ಷದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ದೇಶದ ವಿಚಾರದಲ್ಲಿ ತೆಗೆದುಕೊಂಡಾಗ ನೋಡಿ, ಕುಜ ರಾಹುಗಳು ಕನ್ಯಾ ರಾಶಿಯಲ್ಲಿ ಕೇತು, ಮೀನ ರಾಶಿಯಲ್ಲಿ ರಾಹು ಬಂದಾಗ ವಿಶೇಷವಾಗಿರ್ತಕ್ಕಂಥದ್ದು ಕುಜನು ಮಕ್ಕಳನ್ನು ಇಂಡಿಕೇಟ್ ಮಾಡ್ತಾರೆ. ಎರಡನೇದು, ರಾಹು ಕೇತುಗಳು ಮ್ಲೇಚ್ಛ ದೇಶವನ್ನು, ಪಾಕಿಸ್ತಾನ ಏನಾಯಿತು, ಆಫ್ಘಾನಿಸ್ತಾನ ಏನಾಯಿತು ಅಂತಕ್ಕಂಥದ್ದನ್ನೆಲ್ಲ ನಾವು ನೋಡಿದ್ವಿ ಇತ್ತೀಚಿನ ದಿನದಲ್ಲಿ. ಅದೇ ರೀತಿ ಏನಾಗುತ್ತೆ ಅಂದರೆ ರಕ್ತಕ್ಕೆ ಸಂಬಂಧಪಟ್ಟಂಥ ಗಾಳಿಯಲ್ಲಿ ಉಂಟಾಗ್ತಕ್ಕಂಥ ರೋಗೋತ್ಪತ್ತಿ 2 ತಿಂಗಳಲ್ಲಿ ಉತ್ಪತ್ತಿ ಆಗುತ್ತೆ. ಯಾಕೆಂದರೆ ನಾವು ಕೊರೋನಾದಿಂದ ಸುಮಾರಷ್ಟು ಅನುಭವಿಸಿದ್ದೀವಿ. ಅದು ಕೂಡ ಕುಜಾರಾಹುಳ ದೃಷ್ಟಿ ಕೇತುವನ್ನು ಬಂದಾಗ ನಮ್ಮ ಪ್ರಶ್ನೆ ಕುಂಡಲ್ಲಿ ಏನು ಹೇಳ್ತಾರೆ ಅಂದರೆ, ಗುರು ಶುಕ್ರ ಸಮಪ್ತಮಕ್ಕೆ ಬಂದರೆ ಪ್ರಪಂಚದ ಕಾಲು ಭಾಗದ ಜನ ಪ್ರಾಣಹಾನಿ ಆಗುತ್ತೆ ಅಂತ ಹೇಳಿದ್ದಾರೆ. ಅದೇ ರೀತಿ ಈ 2 ತಿಂಗಳಲ್ಲಿ ನಮಗೇನಾಗುತ್ತೆ ಅಂತಂದರೆ ಕುಜನು ಮೀನರಾಶಿಗೆ ಬಂದು ಸಪ್ತಮದಲ್ಲಿ ಕೇತುವಿನ ದೃಷ್ಟಿ ಬಿದ್ದಾಗ ಅದೇ ಸಂದರ್ಭದಲ್ಲಿ ಕುಜ ರಾಜನಾಗಿರೋದ್ರಿಂದ ಮಕ್ಕಳಲ್ಲಿ ರಕ್ತಕ್ಕೆ ಸಂಬಂಧಪಟ್ಟ ರೋಗ, ವೈರಸ್ ಅಂತಕ್ಕಂಥದ್ದು ಉತ್ಪತ್ತಿ ಆಗುತ್ತೆ. ಎರಡನೇದು, ಯುದ್ಧ ಭಯ ಜಾಸ್ತಿ ಆಗುತ್ತೆ. ಕಾರಣ ಯಾಕೆಂದರೆ ಶನಿಯ ದೃಷ್ಟಿ ಬಿದ್ದ ಕುಜನ ಮೇಲೆ ಯುದ್ಧಗಳು ಉಂಟಾಗ್ತಕ್ಕಂಥದ್ದು ಇರುತ್ತೆ. ಬಡವರು ತುಂಬ ಕೂಡ
ತುಂಬ ಅನ್ನಕ್ಕೆ ಹಾಹಾಕಾರ ಉಂಟಾಗ್ತಕ್ಕಂಥದ್ದು ಕೆಲವು ದೇಶಗಳಲ್ಲಿ, ಮ್ಲೇಚ್ಛ ದೇಶಗಳಲ್ಲಿ ನಡೆಯುತ್ತೆ ಅಂತ ಹೇಳ್ತಾರೆ. ನಂತರ ಶನಿ ಸೇನಾಧಿಪತಿ ಆದ್ದರಿಂದ ಪ್ರತಿ ದೇಶಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರವರ ಶಸ್ತ್ರಾಸ್ತ್ರಗಳು ಜಾಸ್ತಿ ಮಾಡ್ಕೊಳ್ತಕ್ಕಂಥದ್ದಿರುತ್ತೆ. ನಂತರ ರಾಹುಕೇತುಗಳು ನಮಗೆ ಇಂಡಿಕೇಟ್ ಮಾಡ್ತಕ್ಕಂಥದ್ದು ಮ್ಲೇಚ್ಛ ದೇಶಗಳನ್ನು ಇಂಡಿಕೇಟ್ ಮಾಡುತ್ತೆ. ನಂತರ ಹಣಕಾಸಿನ ವಿಚಾರದಲ್ಲಿ ಏನಾಗುತ್ತೆ ಅಂತಂದರೆ, ಇದೇ ಮೇ ತಿಂಗಳು 1ನೇ ತಾರೀಕು ಮೇಷರಾಶಿಯಿಂದ ವೃಷಭ ರಾಶಿಗೆ ಗುರು ಸ್ಥಾನ ಪಲಟ ಆದಾಗ ಅಂಥ ಸಂದರ್ಭದಲ್ಲಿ ಸ್ವಲ್ಪ ಹಣಕಾಸಿನ ಮುಗ್ಗಟ್ಟು ನೋಡಿ, ಕನ್ಯಾ ಲಗ್ನ ಉಂಟಾಗುತ್ತೆ ಮಂಗಳವಾರ. ಅಷ್ಟಮದಲ್ಲಿ ಗುರು ಇದ್ದಾಗ ಹಣಕಾಸಿನ ಮುಗ್ಗಟ್ಟು ಜಾಸ್ತಿ ಆಗುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಇನ್ನೂ ವಿಶೇಷವಾಗಿ ಅಗ್ನಿ ಚೋರ ಭಯಗಳು ಜಾಸ್ತಿ ಉಂಟಾಗ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಈ ವರ್ಷದಲ್ಲಿ ಒಬ್ಬ ಅತ್ಯುನ್ನತವಾದಂಥ ಭೂಮಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಒಬ್ಬ ಒಳ್ಳೆಯ ಹೆಸರನ್ನು ಪಡ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಪ್ರಾಣ ಭಯ ಉಂಟಾಗ್ತಕ್ಕಂಥದ್ದು ಇರುತ್ತೆ. ಅದೇ ರೀತಿಯಾಗಿ ಚಿತ್ರೋದ್ಯಮ, ಈ ವರ್ಷದಲ್ಲಿ ಚಿತ್ರೋದ್ಯಮ ತುಂಬ ಒಳ್ಳೆ ರೀತಿಯಾದಂಥ ಸ್ಥಾನಕ್ಕೆ ಹೋಗುತ್ತೆ, ಭಾರತದ ಚಿತ್ರೋದ್ಯಮ ಅಂತಕ್ಕಂಥದ್ದು. ಹಾಗಾಗಿ ನಾವು ದೇಶದ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಮುಂದಿನಲ್ಲಿರ್ತಕ್ಕಂಥದ್ದು ಎಲ್ಲರೂ ಕಾಯ್ತಿರ್ತಕ್ಕಂಥ ಈ ರಾಶಿ ಭವಿಷ್ಯ ಅಂತ ಏನಿದೆ, ಈ ವರ್ಷ ದ್ವಾದಶ ರಾಶಿಗಳು ಹೇಗಿದೆ, ಅದರ ಗ್ರಹಗತಿಗಳೇನಿದೆ ತಿಳ್ಕೊಂಡು ರಾಶಿ ಭವಿಷ್ಯವನ್ನು ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ನೋಡಿ, ವಿಶೇಷವಾಗಿ ನಾವು ಆ ದಿನಕ್ಕೆ ಕನ್ಯಾ ಲಗ್ನವನ್ನು ಹಾಕ್ಕೊಂಡಿರ್ತೀವಿ ಮಂಗಳವಾರ ಯುಗಾದಿಗೆ. ಆದ್ದರಿಂದ ನಾವು ನೋಡ್ತಾ ಹೋದರೆ ಮೇ ತಿಂಗಳು 1ನೇ ತಾರೀಕು ಗುರು ಬದಲಾವಣೆ ಆಗುತ್ತೆ. ಒಂದು ಗುರು 1 ವರ್ಷ ಒಂದೇ ಮನೆಯಲ್ಲಿ ಇರ್ತಾರೆ, ಶನಿದೇವರು 2.5 ವರ್ಷ ಒಂದು ಮನೆಯಲ್ಲಿ ಇರ್ತಾರೆ. ಹಾಗಾಗಿ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಬೇಕಂದ್ರೆ ನೋಡಿ, ಕನ್ಯಾ ರಾಶಿಯಲ್ಲಿ ಕೇತು, ಅದೇ ರೀತಿಯಾಗಿ ಮೇ ತಿಂಗಳು 1ನೇ ತಾರೀಕು ಗುರು ವೃಷಭ ರಾಶಿಗೆ ಬದಲಾವಣೆ, ನಮಗೆ ಮೀನರಾಶಿಯಲ್ಲಿ ಕುಜ ಬುಧ ಶುಕ್ರ ರಾಹುಲ್ ಇರ್ತಕ್ಕಂಥದ್ದು, ಶನಿ ಬಂದು ಕುಂಭರಾಶಿಯಲ್ಲಿ ಯಥಾಸ್ಥಾನದಲ್ಲಿ ಇರ್ತಾರೆ 2.5 ವರ್ಷ. ಹಾಗಾಗಿ ಈ ನಾವು ಗ್ರಹಸ್ಥಿತಿಗಳು ಯಾಕೆ ಹೇಳಿದೆ ಅಂದರೆ, ನಾವು ಈ ಗ್ರಹಸ್ಥಿತಿಗಳನ್ನ ನಾವು ಗೋಚಾರ ಫಲದ ಆಧಾರದ ಮೇಲೆ ಈ ನಾವು ರಾಶಿ ಭವಿಷ್ಯವನ್ನು ಮಾಡ್ತೀವಿ. ಹಾಗಾಗಿ ಈ ರಾಶಿ ಭವಿಷ್ಯದಲ್ಲಿ ಏನಾಗುತ್ತೆ ಅಂತಂತಂದರೆ, ಅವರವರ ಜಾತಕಗಳೇನಿದೆಯೋ, ಅವರ ದಶಾಭುಕ್ತಿ ಏನಿದೆಯೋ ಅದರ ಮೇಲೆ ನಿರ್ಣಯ ಆಗ್ತಕ್ಕಂಥದ್ದು. ಆದರೂ ಕೂಡ ಈ ವರ್ಷದ ಫಲ ಏನಿದೆ ಅಂತ ತಿಳ್ಕೊಳ್ತಕ್ಕಂಥ ಹೋಗೋಣ. ನೋಡಿ, ಮೇಷರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಧನಲಾಭ ಅಂತ ಹೇಳ್ತಾರೆ. ವಾಕ್ಸ್ಥಾನ, ಕುಟುಂಬ ಸ್ಥಾನದಲ್ಲಿ ದ್ವಿತೀಯದಲ್ಲಿ ಗುರು ಬರ್ತಾರೆ. ದ್ವಿತೀಯದಲ್ಲಿ ಗುರು ಬಂದಾಗ ಧನಸ್ಥಾನ ಉಂಟಾಗತ್ತೆ. ಅದೇ ರೀತಿಯಾಗಿ ಇವರಿಗೆ ಷಷ್ಠ ಸ್ಥಾನದಲ್ಲಿ ಕೇತು. ಈ ಕಾರಣ ಏನಾಗುತ್ತೆ ಅಂತಂದರೆ, ವೈರಲ್ ಇನ್ಫೆಕ್ಷನ್ ಇದೆ. ಷಷ್ಠದಲ್ಲಿ ಕೇತು ಇದ್ದರೆ ಹೊಟ್ಟೆಗೆ ಸಂಬಂಧಪಟ್ಟಂಥ ವೈರಲ್ ಇನ್ಫೆಕ್ಷನ್ ಆಗುತ್ತೆ. ಸ್ವಲ್ಪ ಹೊಟ್ಟೆ ವಿಚಾರದಲ್ಲಿ ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೆಯದು ಮೇಷರಾಶಿಯವರು. ದಾಂಪತ್ಯ ಕಲಹ ಅಂತೇಳಿ ನೋಡಿ, ಷಷ್ಠ ಸ್ಥಾನಕ್ಕೆ ದೃಷ್ಟಿ ಬಿದ್ದಾಗ ವ್ಯಯಸ್ಥಾನದಲ್ಲಿ 12ನೇ ಮನೆಯಲ್ಲಿ ದ್ವಾದಶದಲ್ಲಿ ರಾಹು, ದ್ವಾದಶದಲ್ಲಿ ಶುಕ್ರ ಇದ್ದರೆ ಮೆಚ್ಚಿದ ಸ್ತ್ರೀಯಿಂದ ತ್ಯಜಿಸಲ್ಪಡುತ್ತಾನೆ, ಮೆಚ್ಚಿದ ಪುರುಷನಿಂದ ತ್ಯಜಿಸಲ್ಪಡುತ್ತಾನೆ ಅಂತ ವರಾಹಮಿಹಿರಾಚಾರ್ಯರು ಶತಪಥ ಬ್ರಾಹ್ಮಣದಲ್ಲಿ ವಿಶೇಷವಾಗಿ ಗ್ರಂಥಗಳನ್ನು ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ನಮ್ಮ ವರಾಹಮಿಹಿರಾಚಾರ್ಯ ಆಗ್ಬೋದು ಇವರೆಲ್ಲ. ಆದ್ದರಿಂದ ನೋಡಿ, ಮೇಷರಾಶಿಯವರಿಗೆ ಪಿತೃವಿಂದ ಅಂದರೆ ತಂದೆಯಿಂದ ಹಣದ ತುಂಬ ಅನುಕೂಲತೆಗಳು ಉಂಟಾಗುತ್ತೆ. ಈ ವರ್ಷದಲ್ಲಿ ವಾಕ್ಸ್ಥಾನದಲ್ಲಿ ಬಂದಿದ್ದರಿಂದ ವಿಶೇಷವಾದ ಫಲ ಸಿಗುತ್ತೆ. ಆದರೆ 12ನೇ ಮನೆಯಲ್ಲಿ ಶನಿ ರಾಹು ಇರೋದ್ರಿಂದ ದಯವಿಟ್ಟು ಹೆಣ್ಣು ಮಗುನ ಅಂದರೆ ಹುಡುಗಿಯರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕಾಗುತ್ತೆ ಮೇಷರಾಶಿಯವರು. ಹಾಗಾಗಿ ಮೇಷರಾಶಿಯವರು ಗಣಪತಿ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಅದಕ್ಕೆ ಮಂತ್ರ ಏನಪ್ಪ ಅಂದರೆ, ಪೂರ್ವಾಗಿ ಕೂತ್ಕೊಂಡು ಓಂ ಕ್ಷಿಪ್ರ ಪ್ರಸಾದಾಯ ಗಂಗಣಪತಯೇ ನಮೋ ನಮಃ, ಈ ಗಣಪತಿ ಮಂತ್ರವನ್ನು 21 ಬಾರಿ ಪೂರ್ವಕ್ಕೆ ಕೂತ್ಕೊಂಡು ಮಂಗಳವಾರ ದಿನ ಸಂಧ್ಯಾಕಾಲದಲ್ಲಿ ಯಾರು ಹೇಳ್ಕೊಳ್ತೀರಾ ಅವರು ಖಂಡಿತವಾಗಿ ಅನುಕೂಲವಾಗ್ತಕ್ಕಂಥದ್ದು ಮೇಷರಾಶಿಯವ್ರಿಗಾಗತ್ತೆ. ಇನ್ನು 2ನೇ ರಾಶಿ ಅಂತ ವೃಷಭ ರಾಶಿ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ವೃಷಭ ರಾಶಿಯವರಿಗೆ ನೋಡಿ, ಜನ್ಮಕ್ಕೆ ಗುರು ಬರ್ತಕ್ಕಂಥದ್ದು. ಜನ್ಮೇ ಪೀಡಿತಾನಾಂ ಜೀವಾನಾಂ ಅಂತಾರೆ. ಗುರುವಿನ ಹೆಸರು ಜೀವ ಅಂತ ಇನ್ನೊಂದು ಹೆಸರು. ಈ ಗುರು ಜನ್ಮಕ್ಕೆ ಬಂದಾಗ ನರೋ ದುಃಖ, ಗುರು ಒಳ್ಳೆ ಸ್ಥಾನದಲ್ಲಿದ್ದರೆ ಒಳ್ಳೆ ಫಲ ಕೊಡ್ತಾರೆ. ಆದರೆ ಜನ್ಮಕ್ಕೆ ಗುರು ಬಂದಾಗ ದೈತ್ಯ ಶುಕ್ರನ ಮನೆಗೆ ಗುರು ಬಂದು ಸೇರ್ತಾ ಇದ್ದಾರೆ. ಹಾಗಾಗಿ ಮೊದಲನೇದಾಗಿ ವಿಶೇಷವಾಗಿ ವೃಷಭ ರಾಶಿಯವರಿಗೆ ಭೂಮಿ ವಿಚಾರದಲ್ಲಿ ವಿಶೇಷವಾಗಿ ಅನುಕೂಲ ಉಂಟಾಗುತ್ತೆ. ಎರಡನೇದು ಜನ್ಮೇ ಗುರು ನರೋ ದುಃಖ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ಕೊಬ್ಬಿನಿಂದ ಬರ್ತಕ್ಕಂಥ ಅಂದರೆ ತುಂಬ ಕೊಬ್ಬಿನಿಂದ ಬರ್ತಕ್ಕಂಥ ಕಾಯಿಲೆ ಉಂಟಾಗ್ತಕ್ಕಂಥದ್ದು. ಎರಡನೇದಾಗಿ ವಿಶೇಷವಾಗಿ ವೃಷಭ ರಾಶಿ ಈ ವರ್ಷ ಒಂದು ಪ್ರಾರ್ಥನೆ ಮಾಡೋದೇನಂತಂದರೆ, ವೃಷಭ ರಾಶಿಯವರಿಗೆ ಪಂಚಮಂ ಪುತ್ರ ಪೀಡಾನಂ. ನೋಡಿ, ಪಂಚಮ ಸ್ಥಾನದಲ್ಲಿ ಕೇತು ಇದ್ದೇನೆ. ಕೇತು ಪಂಚಮದಿದ್ದಾಗ ಜಠರ ರೋಗಾಣ ಪಿಶಾಚ ಪೀಡಾನಾಂ ಅಂತಾರೆ. ಪಂಚಮದಲ್ಲಿ ಯಾರ್ಯಾರು ವೃಷಭ ರಾಶಿಯವರು ಗರ್ಭಿಣಿ ಸ್ತ್ರೀಯರಿದ್ದರೋ ದಯವಿಟ್ಟು ತುಂಬ ಎಚ್ಚರದಿಂದ ಇರಬೇಕಾಗತ್ತೆ. ಅದರ ಜೊತೆಯಲ್ಲಿ
ಧನ ನಷ್ಟ ಉಂಟಾಗ್ತಕ್ಕಂಥದ್ದು. ಯಾಕೆಂದರೆ ನೋಡಿ, ಪಂಚಮದಲ್ಲಿ ಕೇತು ಇದ್ದು ಏಕಾಸ್ಥಾನದಲ್ಲಿ 4 ಗ್ರಹಗಳಿರುತ್ತೆ. ಅದೇ ರೀತಿ ದಶಮದಲ್ಲಿ ಶನಿ ಇದ್ದಾಗ ನೋಡಿ ಕಮೆಂಡಿಂಗ್ ಪವರ್ ಇರುತ್ತಂತೆ. ಯಾರಿಗೆ ಶನಿ ದಶಮದಲ್ಲಿದ್ದಾಗ ನ್ಯಾಯವನ್ನು ಬಿಟ್ಟು ಮಾತನಾಡಲ್ವಂತೆ, ನ್ಯಾಯವನ್ನೇ ಮಾತಾಡ್ತಕ್ಕಂಥದ್ದು. ಹಾಗಾಗಿ ವೃಷಭ ರಾಶಿಯವರು ಸ್ವಲ್ಪ ಯಾರ್ಯಾರು ಗರ್ಭಿಣಿ ಸ್ತ್ರೀಯರಿದ್ದೀರಾ ಮೆಟ್ಲನ್ನು ಹತ್ತಕ್ಕಂಥದ್ದು, ದೊಡ್ಡ ದೊಡ್ಡ ಗೋಪುರಗಳ ಕೆಳಗೆ ಪ್ರಯಾಣ ಮಾಡ್ತಕ್ಕಂಥದ್ದು ದಯವಿಟ್ಟು ಮಾಡಬೇಡಿ. ಅದಕ್ಕೆ ನೀವೇನು ಮಾಡ್ಬೋದು ಅಂತಂದರೆ, ಓಂ ದುರ್ಗತಿನಾಶಿನ್ಯೈ ನಮೋ ನಮಃ. 2 ತಿಂಗಳು ತುಂಬಿರುತ್ತೆ, ಗಾಡಿಯಲ್ಲಿ ಪ್ರಯಾಣ ಮಾಡಬಾರ್ದು. 3 ತಿಂಗಳಿಗೆ ಬಿದ್ದಿರುತ್ತೆ, ದೇವಸ್ಥಾನಕ್ಕೆ ಹೋಗೋದು, ಇವೆಲ್ಲ ಮಾಡೋದು ದಯವಿಟ್ಟು ಮಾಡಬೇಡಿ. ವೃಷಭ ರಾಶಿಯವರು ಈ ಮಂತ್ರವನ್ನು ಬರೆದಿಟ್ಕೊಳ್ಳಿ. ಓಂ ದುರ್ಗತಿನಾಶಿನ್ಯೈ ನಮೋ ನಮಃ. ಇದನ್ನು ಹೇಗೆ ಮಾಡಬೇಕಂದ್ರೆ, ಶುಕ್ರವಾರ ರಾಹುಕಾಲದಲ್ಲಿ ದಯವಿಟ್ಟು ಯಾರ್ಯಾರು ಗರ್ಭಿಣಿ ಸ್ತ್ರೀಯರಿದ್ದೀರಾ, ಯಾರ್ಯಾರಿಗೂ ವೃಷಭ ರಾಶಿ ಸಾಲ ಇದೆ ತುಂಬ, ಅವ್ರು ಏನು ಮಾಡಬೇಕಂತಂದರೆ ಈ ಮಂತ್ರವನ್ನು ಬರೆದಿಟ್ಕೊಂಡು ಒಂದು ಬಿಳಿಯ ಬಟ್ಟೆಯನ್ನು ಹಾಸಿ ಅದರ ಮೇಲೆ ದಕ್ಷಿಣಾಭಿಮುಖವಾಗಿ ಕೂತ್ಕೊಂಡು ಇದನ್ನು 21 ಬಾರಿ ಪಾರಾಯಣ ಮಾಡೋದ್ರಿಂದ ಖಂಡಿತವಾಗಲೂ ಅನುಕೂಲ ಆಗುತ್ತೆ ವೃಷಭ ರಾಶಿ. ಇನ್ನು ಮುಂದಿನ ರಾಶಿಯಾದಂಥ ಮಿಥುನ ರಾಶಿಯವ್ರ ಬಗ್ಗೆ ನೋಡೋಣ. ನೋಡಿ, ಮಿಥುನ ರಾಶಿಯವರಿಗೆ ಈ ವರ್ಷದಲ್ಲಿ ಪ್ರಯಾಣ ಅಂದರೆ ತೀರ್ಥಕ್ಷೇತ್ರಗಳ ದರ್ಶನ ಆಗ್ಬೋದು, ಒಳ್ಳೆಯ ದರ್ಶನ ಆಗುತ್ತೆ. ಅದೇ ರೀತಿ ಭೂಮಿಗೆ ಸಂಬಂಧಪಟ್ಟಂತಹ ತಂದೆಯ ಆಸ್ತಿಯೋ ತಾಯಿಯ ಆಸ್ತಿಯೋ ಏನಿದೆ ಆಸ್ತಿ ಕೈ ಸೇರ್ತಕ್ಕಂಥದ್ದು ಇರುತ್ತೆ. ಚತುರ್ಥದಲ್ಲಿ ಕೇತುವರಿದ್ರಿಂದ ಈ ಮಿಥುನ ರಾಶಿ ತಂದೆ ಅಥವಾ ತಾಯಿಗೆ ಸಂಬಂಧಪಟ್ಟಂಥ ಸ್ವಲ್ಪ ಆರೋಗ್ಯ ಸ್ಥಿಮಿತಿಗಳು ಸ್ವಲ್ಪ ಕಷ್ಟ ಆಗುತ್ತೆ. ಆದ್ದರಿಂದ ಸ್ವಲ್ಪ ನಿಮ್ಮ ತಂದೆ ತಾಯಿಗಳ ಬಗ್ಗೆ ಆರೋಗ್ಯದಲ್ಲಿ ಎಚ್ಚರ ವಹಿಸಿದರೆ ತುಂಬ ಒಳ್ಳೆಯದು. ಎರಡನೇದಾಗಿ ಮಿಥುನ ರಾಶಿಯವರಿಗೆ ನೋಡಿ, ಭಾಗ್ಯಸ್ಥಾನದಲ್ಲಿ ಶನಿ ಇರ್ತಕ್ಕಂಥದ್ದು, ನಂತರ ದಶಮ ಸ್ಥಾನದಲ್ಲಿ ರಾಹು ಕುಜರು ಬರ್ತಾರೆ. ಹಾಗಾಗಿ ಕುಲದೀಪಿಗೆ ಯೋಗ ಆಗ್ಬೋದು, ಇಂಥ ಯೋಗಗಳು ಫಾರ್ಮೇಟ್ ಆಗುತ್ತೆ ಯಾರಿಗೆ, ಮಿಥುನ ರಾಶಿಯವರಿಗೆ. ಆದರೆ ಈ ಚತುರ್ಥ ವಾಹನ ಮತ್ತು ಸುಖ ಸ್ಥಾನದಲ್ಲಿರೋದ್ರಿಂದ ನೋಡಿ, ಮಿಥುನ ರಾಶಿಯವರಿಗೆ ಮನೆಯಲ್ಲಿ ಇಲಿ ಕಾಟ ಅಥವಾ ತಿಗ್ನೆ ಕಾಟ ಬರ್ತಕ್ಕಂಥದ್ದು, ಅಥವಾ ಅಕ್ಕಪಕ್ಕದ ಸ್ವಲ್ಪವರಿಂದ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಯಾಕೆಂದರೆ ಸುಖ ಸ್ಥಾನದಲ್ಲಿ ಕೇತು ಇದ್ದಾಗ ಒಂದು ಸ್ವಲ್ಪ ಇದೇ ರೀತಿಯಾಗಿ ಮನಸ್ತಾಪಗಳನ್ನು ಜಾಸ್ತಿ ಮಾಡಿಸ್ತಾನೆ. ಅಥವಾ ಮನೆಯಲ್ಲಿ ನಮ್ಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ, ಏನೋ ತೊಂದರೆ ಆಗಿದೆ ಅಂತ ಮನೋಭಾವ ಉಂಟಾಗತ್ತೆ. ಅದ್ರ ಬಗ್ಗೆ ಭಯ ಪಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಮಿಥುನ ರಾಶಿಯವರು ಇಷ್ಟು ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಅದಕ್ಕೆ ಮಿಥುನ ರಾಶಿಯವರು ವಿಶೇಷವಾಗಿರ್ತಕ್ಕಂಥ ಸ್ಥಾನಪಲಟ ಇರುತ್ತೆ, ದುಡುಕಿ ಸ್ಥಾನಪಲಟ ಮನೆಯನ್ನು ಬೇರೆ ಮಾಡ್ತಕ್ಕಂಥದ್ದು ಹೋಗಬೇಡಿ ಈ ವರ್ಷದಲ್ಲಿ. ಅದರ ಜೊತೆಯಲ್ಲಿ ಗುರುಗಳ ಅನುಗ್ರಹ ಚೆನ್ನಾಗಿದೆ, ಆದರೆ ವ್ಯಯ ಸ್ಥಾನದಲ್ಲಿ ಧನ ನಷ್ಟವನ್ನು ಮಾಡ್ತಾನೆ, ವ್ಯಯ ಸ್ಥಾನಕ್ಕೆ ಬರ್ತಾನೆ ಗುರು. ಆದ್ದರಿಂದ ಹಣದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಮಿಥುನ ರಾಶಿಯವರು. ಅದಕ್ಕೆ ಮಹಾಲಕ್ಷ್ಮಿ ಮಂತ್ರವಾಗಿರ್ತಕ್ಕಂಥದ್ದು ಓಂ ನಮೋ ಭಗವತೆ ತ್ರಿಪುರ ಸುಂದರ್ಯೈ ನಮೋ ನಮಃ. ನಾವು ಇರ್ತಕ್ಕಂಥ ದೇವತೆಗಳನ್ನು ಮಂತ್ರಗಳನ್ನು ಹೇಳಬೇಕಾದ್ರೆ ತ್ರಿಪುರ ಸುಂದರ್ಯೈ ನಮೋ ನಮಃ ಈ ಮಂತ್ರವನ್ನು ಮಂಗಳವಾರ ದಿನ ನೀವು ಇದನ್ನು ಆಚರಣೆ ಮಾಡಿ ಇದನ್ನು ಜಪ ಮಾಡೋದು 11 ಬಾರಿ ಜಪ ಯಾರು ಮಾಡ್ತಾರೋ ಮಿಥುನ ರಾಶಿ ಒಳ್ಳೆಯದಾಗತ್ತೆ. ಶುಭವಾಗಲಿ ಮಿಥುನ ರಾಶಿಯವರು. ಇನ್ನು ಈ ವರ್ಷದ ರಾಶಿ ಫಲದಲ್ಲಿ ಕಟಕ ರಾಶಿಯವರದ್ದು ನೋಡೋಣ. ನೋಡಿ, ಕಟಕ ರಾಶಿಯವರಿಗೆ ತೃತೀಯ ಸ್ಥಾನದಲ್ಲಿ ಕೇತು ಇರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಕಟಕ ರಾಶಿಯವರಿಗೆ ಅಷ್ಟಮದಲ್ಲಿ ಶನಿ ಇದ್ದರೂ ಸ್ವಕ್ಷೇತ್ರದಲ್ಲಿ ಶನಿ ಇದ್ದಾನೆ, ಆದರೆ ಕುಜನೂ ಅಲ್ಲೇ ಸೇರ್ತಕ್ಕಂಥದ್ದಾದ್ದರಿಂದ ಸ್ವಲ್ಪ ವಾಹನದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಈ ಕಟಕ ರಾಶಿಯವರಿಗೆ ತಂದೆ ಅಥವಾ ತಾಯಿಯ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಆ ಕಡೆ ಆಗ್ತಕ್ಕಂಥದ್ದಿರುತ್ತೆ. ಅದಕ್ಕೆ ಆರೋಗ್ಯದ ಬಗ್ಗೆ ಗಮನ ಕೊಡಿ ಕಟಕ ರಾಶಿಯವರು. ನಂತರ ಬಡ್ತಿ ಅಂತಂದರೆ ಪ್ರಮೋಷನ್ ಉಂಟಾಗ್ತಕ್ಕಂಥದ್ದು ಆಗ್ಬೋದು, ಅನಿರೀಕ್ಷಿತವಾಗಿ ಪ್ರಮೋಷನ್ ಉಂಟಾಗುತ್ತೆ. ನಂತರ ವಿಶೇಷವಾಗಿರ್ತಕ್ಕಂಥದ್ದು ಇವರಿಗೆ ಲಾಭಸ್ಥಾನದಲ್ಲಿ ಕೂಡ ನೋಡಿ ದಶಮ ಸ್ಥಾನ ಬರುತ್ತೆ, ಭಾಗ್ಯಸ್ಥಾನದಲ್ಲಿ ಶುಭಗ್ರಹಗಳಿದ್ದಾಗ ವಿಶೇಷ ಫಲಗಳನ್ನು ಕೊಡ್ತಾನೆ. ಆದರೆ ಕಟಕ ರಾಶಿಯಲ್ಲಿ ಕುಜನಿರುವಷ್ಟು ದಿನ ಈ 1.5 ತಿಂಗಳು ನೀವು ಕಾಲಭೈರವನನ್ನು ಆರಾಧನೆ ಮಾಡಬೇಕು. ಕಾಲಭೈರವನ ದರ್ಶನ ಮಾಡಿ ಮಿಥುನ ರಾಶಿ ವರ್ಷ ಒಳ್ಳೆಯದಾಗುತ್ತೆ. ಶುಭವಾಗಲಿ, ಒಳ್ಳೆಯದಾಗಲಿ ಮಿಥುನ ರಾಶಿಯವರಿಗೆ. ನಂತರ ಕಟಕ ರಾಶಿಯವರು ಕೂಡ ಅಷ್ಟೇ ಕಾಲಭೈರವನ ಆರಾಧನೆ ಮಾಡೋದ್ರಿಂದ ಒಳ್ಳೆಯ ಫಲವನ್ನು ಉಂಟಾಗ್ತಕ್ಕಂಥದ್ದಾಗುತ್ತೆ. ಇನ್ನು ನಮ್ಮ ಮುಂದಿನ ರಾಶಿಯಾದಂಥ ಸಿಂಹರಾಶಿಯಲ್ಲಿ ಈ ಕ್ರೋಧಿನಾಮ ಸಂವತ್ಸರ ಹೇಗಿದೆ ಅಂತ ತಿಳ್ಕೊಳ್ಳೋಣ. ನೋಡಿ, ಸಿಂಹರಾಶಿಯವರಿಗೆ ಏನಾಗುತ್ತೆ ಅಂದರೆ ವಾಕ್ಸ್ಥಾನದಲ್ಲಿ ದ್ವಿತೀಯದಲ್ಲಿ ಕೇತು. ಯಾರಿಗೆ ದ್ವಿತೀಯದಲ್ಲಿ ಕೇತು ಕುಜ ರಾಹುಗಳು ಬಂದಾಗ ಹಲ್ಲಿಗೆ ಸಂಬಂಧಪಟ್ಟಂಥ ಹುಳುಕಲ್ಲಾಗ್ಬೋದು ಅಥವಾ ತೊಂದರೆ ಉಂಟಾಗ್ತಕ್ಕಂಥದ್ದಾಗುತ್ತೆ. ಅದಕ್ಕೆ ನೋಡಿ, ಸಾಧಾರಣವಾಗಿ ಹಿಂದಿನ ಕಾಲದಲ್ಲಿ ಬೇವಿನ ಕಡ್ಡಿಯಲ್ಲಿ ಹಲ್ಲು ಉಜ್ಜುತ್ತಾ ಇದ್ರು. ಆವಾಗ ಯಾವ ರೂಟ್ ಕೆನಾಲು ಇಲ್ಲ, ಯಾವ ಹಲ್ಲು ಕೀಳೋದು ಇರಲಿಲ್ಲ, ಯಾವುದೂ ಇರಲಿಲ್ಲ. ಆದರೆ ಈಗೇನಾಗಿದೆ ಅಂತಂದರೆ ಎಲ್ಲವೂ ಬಂದಿದೆ, ಆದರೆ ಇರೋದು ಕಷ್ಟ. ಅದಕ್ಕೆ ಮನುಷ್ಯನ ಆಯುಸ್ಸು 100 ವರ್ಷ, ವಿಶೇಷವಾಗಿರೋ ಆಯುಸ್ಸು ಯಾವುದು ಪಾಲನೆಗೆ ಅಂದರೆ ಆಮೆಗೆ 127 ವರ್ಷ. ಅದರಿಂದ ನೋಡಿ, ಸಿಂಹರಾಶಿಯವರಿಗೆ ಹಲ್ಲಿನ ಸಮಸ್ಯೆ ಸ್ವಲ್ಪ ತೊಂದರೆ ಉಂಟಾಗುತ್ತೆ. ಸ್ವಲ್ಪ ಹಲ್ಲಿನ ಬಗ್ಗೆ ಗಮನ ಕೊಡೋದು ಒಳ್ಳೆಯದು. ನಂತರ ಹಣಕಾಸಿನಲ್ಲಿ ಮೋಸ ಉಂಟಾಗುತ್ತೆ.
ಯಾಕೆಂದರೆ ವಿಶೇಷವಾಗಿರ್ತಕ್ಕಂಥದ್ದು ಇವಾಗ ಅಷ್ಟಮದಲ್ಲಿ ನೋಡಿ ಶುಕ್ರ, ರಾಹು ಮತ್ತು ಕುಜರು ಬಂದಾಗ ಏನಾಗುತ್ತೆ ಅಂದರೆ ಸಾಧಾರಣವಾಗಿ ಅಷ್ಟಮ ಸ್ಥಾನದಲ್ಲಿದ್ದಾಗ ಹೆಣ್ಣಿಂದ ಮದುವೆಗೆ ಯಾವುದೋ ಹುಡುಗಿ ನೋಡಿರ್ತೀರ, ಮಾತುಕತೆ ಆಗಿರುತ್ತೆ, ಸ್ವಲ್ಪ ಬೇರೆ ಯಾರೋ ಮಾಡುವಂಥ ಒಂದು ತಪ್ಪಿನಿಂದ ವಿವಾಹ ಕಾರ್ಯದಲ್ಲಿ ಸ್ವಲ್ಪ ಮೋಸ ಆಗ್ತಕ್ಕಂಥದ್ದಾಗತ್ತೆ. ಎಚ್ಚರಿಕೆಯಿಂದ ಒಳ್ಳೆಯದು ಸಿಂಹರಾಶಿ. ಅದಕ್ಕೆ ಸಿಂಹರಾಶಿಯವರು ವಿಶೇಷವಾಗಿ ವಿವಾಹ ಏನಾದರೂ ನಿಶ್ಚಯನ ಮಾಡಿಕೊಂಡಿದ್ರೆ ದಯವಿಟ್ಟು ಪಾರ್ವತಿಯ ದೇವಸ್ಥಾನದಲ್ಲಿ ಕುಂಕುಮ ಅಥವಾ ಅರಿಶಿನ ಕೊಂಬನ್ನು 21 ಅರಿಶಿನ ಕೊಂಬನ್ನು ಕೊಟ್ಟು ಸಂಕಲ್ಪ ಮಾಡಿ ಬನ್ನಿ. ಶುಕ್ರವಾರ ದಿನ ನಿಮ್ಮ ವಿವಾಹ ಕಾರ್ಯ ಸಾಂಗವಾಗಿ ನಡೆಯುತ್ತೆ. ಒಳ್ಳೆಯದಾಗಲಿ ಸಿಂಹರಾಶಿಯವರಿಗೆ. ನಂತರ ಮುಂದಿನ ರಾಶಿ ಅಂತ ಈ ವರ್ಷ ಕನ್ಯಾ ರಾಶಿಯವರಿಗೆ ಯಾವ ಫಲಾಫಲ ಇದೆ ನೋಡೋಣ. ನೋಡಿ, ಕನ್ಯಾ ರಾಶಿಯವರಿಗೆ ಷಷ್ಠ ಸ್ಥಾನದಲ್ಲಿ ಅಂದರೆ ಜನ್ಮದಲ್ಲೇ ಕೇತು, ಸಪ್ತಮದಲ್ಲಿ ರಾಹು. ನೋಡಿ, ಯಾರೇ ಆಗಲಿ ಸಾಧಾರಣವಾಗಿ ಯಾವುದೇ ಒಂದು ಜಾತಕ ಬಂದರೆ ಆ ಜಾತಕ ವಿಮರ್ಶೆಯನ್ನು ಮಾಡಿ ಇಟ್ಕೊಂಡಿರ್ತೀವಿ. ಯಾಕೆಂದರೆ ನಾವು ಅನಾಲಿಸಿಸ್ ಮಾಡಬೇಕಾದ್ರೆ ಜಾತಕಗಳನ್ನು ಕರೆಕ್ಟಾಗಿದ್ದರೆ ಮಾತ್ರ ಅನಾಲಿಸಿಸ್ ಮಾಡೋಕ್ಕೆ ಸಾಧ್ಯ. ಜನ್ಮದಲ್ಲಿ ಕೇತು, ಸಪ್ತಮದಲ್ಲಿ ರಾಹು ಇದ್ರೆ ಏನಾಗುತ್ತೆ ಅಂತಂದರೆ ವೃದ್ಧಾಂಗನವಲ್ಲಭ. ನೋಡಿ, ಮದುವೆ ವಿಚಾರದಲ್ಲಿ ಕನ್ಯಾ ರಾಶಿಯವರಿಗೆ ಡೇಟ್ ಆಫ್ ಬರ್ತ್ ತಪ್ಪು ಕೊಟ್ಬಿಡೋದು, ಅಥವಾ ಹುಡುಗಿ ಇರೋದೊಂದು ಆದರೆ ಬೇರೆದು ಹೇಳೋನೊಂದು, ಈ ಥರ ಮೋಸ ಉಂಟಾಗುತ್ತೆ ಕನ್ಯಾ ರಾಶಿಯವರಿಗೆ. ಆದ್ದರಿಂದ ದಯವಿಟ್ಟು ಕನ್ಯಾ ರಾಶಿಯವರು ಜನ್ಮದಲ್ಲಿ ಕೇತು, ಸಪ್ತಮದಲ್ಲಿ ರಾಹು ಇರೋರು, ಕನ್ಯಾ ರಾಶಿಯ ದಂಪತಿಗಳು ದಯವಿಟ್ಟು ಅನಾವಶ್ಯಕವಾಗಿ ಜಗಳವನ್ನು ಮನೆಯಲ್ಲಿ ದಯವಿಟ್ಟು ಮಾಡ್ಕೋಬೇಡಿ. ಯಾಕೆಂದರೆ ಜನ್ಮದಲ್ಲಿ ಕೇತು, ಸಪ್ತಮದಲ್ಲಿ ರಾಹು ಇದ್ದಾಗ ಅಲ್ಲೇ ಕುಜನೂ ಸೇರಿರೋದ್ರಿಂದ ಕನ್ಯಾ ರಾಶಿಯವರಿಗೆ ಒಂದು ಸ್ವಲ್ಪ ಅಂದರೆ ಅಪವಾದಗಳು ಉಂಟಾಗಿ ಸ್ವಲ್ಪ ಹೊಡೆತ ಬೀಳ್ತಕ್ಕಂಥದ್ದು ಕೂಡ ಖಂಡಿತ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಕನ್ಯಾ ರಾಶಿಯವರು. ನಂತರ ವಿವಾಹದಲ್ಲಿ ಮೋಸ ಉಂಟಾಗುತ್ತೆ. ಯಾರಾದರೂ ಕನ್ಯಾ ರಾಶಿಯವರು ವಿವಾಹಕ್ಕೋಸ್ಕರ ಪ್ರಯತ್ನ ಪಟ್ಟಿದ್ರೆ ಒಂದು ಸ್ವಲ್ಪ ರಾಹುಗೂ ಅಥವಾ ಕೇತು ಪೂಜೆಯನ್ನು ಮಾಡ್ಕೊಂಡು ಮುಂದುವರಿಸಿದ್ರೆ ಒಳ್ಳೆಯದು. ಆರನೇ ಮನೆಯಲ್ಲಿ ಶನಿಕಾಟ ಇರೋದಕ್ಕಂತ ಆದ್ದರಿಂದ ಸ್ವಲ್ಪ ಹಿತಶತ್ರುಗಳು ಕಾಟ, ಅಂದರೆ ನೀವೇನೋ ಮಾತಾಡಿರ್ತೀರ, ಅದನ್ನೇನೋ ಒಂದು ಅಪವಾದ ಬಂದಿರುತ್ತೆ. ಅದಕ್ಕೆ ಮಾತಲ್ಲಿ ತುಂಬ ಎಚ್ಚರಿಕೆ ಇರಬೇಕು ಕನ್ಯಾ ರಾಶಿಯವರು. ಕನ್ಯಾ ರಾಶಿಯವರು ಏನು ಮಾಡಬೇಕಂದ್ರೆ ಈ ವರ್ಷದ ಫಲದಲ್ಲಿ ವಿಶೇಷವಾಗಿ ಕನ್ಯಾ ರಾಶಿಯವರು ವಿಷ್ಣು ಸಹಸ್ರನಾಮದ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಆದ್ದರಿಂದ ಈ ಮಂತ್ರವನ್ನು ಬರೆದಿಟ್ಟುಕೊಂಡು ಸ್ಪಷ್ಟವಾಗಿ ಶುದ್ಧವಾಗಿ ಬಾರಬೇಕು ಮಂತ್ರ. ನಾವು 1 ಬಾರಿ ಹೇಳ್ತೀವೋ 10 ಬಾರಿ ಹೇಳಿ ಮುಖ್ಯವಲ್ಲ, ಶುದ್ಧವಾಗಿ ಮಾಡಿದ್ರೆ ಅದರ ಮಂತ್ರದ ಅನುಗ್ರಹ ನಿಮಗಾಗತ್ತೆ. ಇದನ್ನು ಅರಳಿ ವೃಕ್ಷದ ಕೆಳಗೆ ಕೂತ್ಕೊಂಡು ಭಾನುವಾರ ದಿನ ಸಂಧ್ಯಾಕಾಲ ರಾಹುಕಾಲದಲ್ಲಿ 58 ಬಾರಿ ಯಾರು ಜಪಾನ ಮಾಡ್ತಾರೆ ಕನ್ಯಾ ರಾಶಿಯವರು ಅನುಕೂಲ ಉಂಟಾಗುತ್ತೆ ಕನ್ಯಾ ರಾಶಿಯವರು. ಇನ್ನು ಈ ಸಂವತ್ಸರದಲ್ಲಿ ಮುಂದಿನ ರಾಶಿಯಾದಂಥ ತುಲಾ ರಾಶಿ ಬಗ್ಗೆ ನೋಡೋಣ. ನೋಡಿ, ತುಲಾ ರಾಶಿಯವರಿಗೆ ದೇವಸ್ಥಾನದಲ್ಲಿ ಕೇತು ಸಾಕಪ್ಪ ಜೀವನ ಅನಿಸುತ್ತೆ. ಯಾಕೆಂದರೆ ಮೋಕ್ಷಕಾರಕನ ಅಂತ ಕೇತು ಕನ್ಯಾ ರಾಶಿಯಲ್ಲಿದ್ದಾನೆ. ಸಂಸಾರ, ಮಕ್ಕಳು, ಪಂಚಮ ಶನಿ, ಪುತ್ರ ಪೀಡಾನ, ಮಕ್ಕಳಿಗೆ ಸಮಾನವಾದತಕ್ಕಂಥವ್ರು. ನೋಡಿ, ತುಲಾ ರಾಶಿಯವರು ವಿಶೇಷವಾಗಿರ್ತಕ್ಕಂಥದ್ದು ಪಂಚಮಂ ಪುತ್ರ ಪೀಡಾನ. ಸಾಧಾರಣವಾಗಿ ಹೇಳ್ತಾರೆ ಪಂಚಮ ದ್ವಿತೀಯ ಮಕ್ಕಳನ್ನು ಕೊಡ್ತಕ್ಕಂಥ ಜಾಗ. ತುಲಾರಾಶಿಯವರು ಏನಾದರೂ ಗರ್ಭಿಣಿ ಸ್ತ್ರೀಯರಿದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಶನಿಯಿಂದ ಏನಾಗುತ್ತೆ, ಅಂಗವೈಕಲ್ಯ ಉಂಟಾಗತಕ್ಕಂಥ ಮಕ್ಕಳು ಆಗಬಹುದು. ಸಪ್ತಮದಲ್ಲಿ ಗುರು ಚೆನ್ನಾಗಿದ್ದಾನೆ. ಆದರೆ ಯಾರ್ಯಾರು ತುಲಾರಾಶಿಯಲ್ಲಿ ಗರ್ಭಿಣಿ ಹೆಂಗಸರಿದ್ದೀರಾ ದಯವಿಟ್ಟು ದುರ್ಗಾ ಸಪ್ತಶತಿ ಪಾರಾಯಣವನ್ನು, ದೇವಿ ಮಹಾತ್ಮೆಯನ್ನು ಓದ್ತಕ್ಕಂಥದ್ದು ತುಂಬ ಒಳ್ಳೆಯದು. ಈಗ ಯಾರು ತುಲಾರಾಶಿಯವರು. ಅದೇ ರೀತಿಯಾಗಿ ವ್ಯವಹಾರ ವಿಚಾರದಲ್ಲಿ ಒಂದು ಸ್ವಲ್ಪ ಅಂತರ್ಶತ್ರುಗಳ ಕಾಟ, ಹೃದ್ರೋಗ ಉಂಟಾಗುತ್ತೆ. ಅದಕ್ಕೆ ಸ್ವಲ್ಪ ಹಾರ್ಟ್ ಏನಾದರೂ ಸ್ವಲ್ಪ ಸಮಸ್ಯೆಗಳಿದ್ದರೆ ತೋರಿಸ್ಕೊಂಡು ಪ್ರಿಕಾಷನ್ ತೊಗೊಂಡ್ರೆ ತುಂಬ ಒಳ್ಳೆಯದು. ನೇತ್ರಪೀಡೆ ಅಂತಾರೆ, ಕಣ್ಣಿಗೆ ಸಂಬಂಧಪಟ್ಟ ಸ್ಪೆಕ್ಸ್ ಹಾಕ್ಬೋದು, ತಲೆನೋವು ಬರ್ತಕ್ಕಂಥದ್ದಾಗ್ಬೋದು. ನೀಚ ಸ್ತ್ರೀಯಿಂದ ತೊಂದರೆ, ಅದಕ್ಕೆ ಈ ಅಷ್ಟಮ ಸ್ಥಾನಕ್ಕೆ ಷಷ್ಠ ಸ್ಥಾನ ಶುಕ್ರ ಬಂದಾಗ ಕೆಟ್ಟ ಹೆಂಗಸಿನ ತೊಂದರೆ ಆಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಮಕ್ಕಳಿಂದ ಹಿಂಸೆ, ಅದಕ್ಕೆ ಪಂಚಮಂ ಪುತ್ರ ಪೀಡಾನ. ಅದಕ್ಕೆ ಮಕ್ಕಳು ಯಾವಾಗ ಏನಾಗುತ್ತೆ ಅಂದರೆ ಮಕ್ಕಳಿಂದ ತಂದೆ ತಾಯಿಗಳು ಯೋಗನೂ ಉಂಟಾಗುತ್ತೆ, ಮಕ್ಕಳು ಚೆನ್ನಾಗಿಲ್ಲ ಅಂದರೆ ತಂದೆ ತಾಯಿಗಳು ಹಿಂಸೆನೂ ಆಗುತ್ತೆ. ಅದನ್ನೇ ಪಂಚಮಂ ಪುತ್ರ ಪೀಡ ಅಂತ. ಅದಕ್ಕೆ ತುಲಾರಾಶಿಯವರು ಈ ವರ್ಷದಲ್ಲಿ ವೈರಾಗ್ಯ ಜಾಸ್ತಿ ಉಂಟಾಗುತ್ತೆ. ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ವಿಶೇಷವಾಗಿ ಶಿವನ ದೇವಸ್ಥಾನದಲ್ಲಿ ಪ್ರತಿ ತಿಂಗಳು ಪ್ರದೋಷ ಅಂತ ಬರುತ್ತೆ. ಯಾಕೆಂದರೆ ನಿತ್ಯವೂ ಏನೂ ಮಾಡಲಿಕ್ಕಾಗಲ್ಲ, ಈ ವರ್ಷ ಪರ್ಯಂತ ಫಲ ಹೇಳ್ತಾ ಇದ್ದೀನಿ. ಆದ್ದರಿಂದ ಈ ಶಿವನ ದೇವಸ್ಥಾನದಲ್ಲಿ ತುಪ್ಪದ ಬತ್ತಿ ದೀಪವನ್ನು ಹಚ್ಚಿ ನಂದಿ ಕಿವಿಯಲ್ಲಿ ನಿಮ್ಮ ಪ್ರಾರ್ಥನೆಯನ್ನು ಹೇಳಿ ಬನ್ನಿ, ಶುಭ ಆಗುತ್ತೆ ತುಲಾರಾಶಿಯವರು. ಇನ್ನು ಮುಂದಿನ ರಾಶಿ ಅಂತ ವೃಶ್ಚಿಕ ರಾಶಿಯ ಬಗ್ಗೆ ನೋಡಿ. ವೃಶ್ಚಿಕ ರಾಶಿಯವರಿಗೆ ಈ ಸಂವತ್ಸರ ಮನಃಕಲಹ ಅಂದರೆ ಚತುರ್ಥದಲ್ಲಿ ಯಾರಿಗೆ ಶನಿದೇವರು ಇರ್ತಕ್ಕಂಥದ್ದು, ಸುಖ ಸ್ಥಾನದಲ್ಲಿ ಮಾತೃಸ್ಥಾನದಲ್ಲಿ ಶನಿ ಇರ್ತಕ್ಕಂಥದ್ದು. ಹಾಗಾಗಿ ವೃಶ್ಚಿಕ ರಾಶಿಯವ್ರಿಗೆ ಉಂಟಾಗ್ತಕ್ಕಂಥ ಏನಪ್ಪ ಅಂತಂದರೆ ಒಂದು ವಿಶೇಷ ಸುದ್ದಿ, ಸಂತಾನ ಉಂಟಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ಈ ವರ್ಷದಲ್ಲಿ.
ಅನುರಾಧ, ಜ್ಯೇಷ್ಠ, ಈ ವಿಶಾಖ ನಕ್ಷತ್ರದವರು ಕೆಲವೊಬ್ಬರಿಗೆ ಗರ್ಭದ ಸಮಸ್ಯೆ ಇದ್ದು ಅಂಥವರಿಗೆ ಈ ವರ್ಷ ಮಕ್ಕಳ ಸಂತಾನ ಭಾಗ್ಯ ನಿಶ್ಚಿತವಾಗಿ ಭಗವಂತ ಕೊಡ್ತಾನೆ. ಅದ್ರ ಜೊತೆಯಲ್ಲಿ ಪಂಚಮದಲ್ಲಿ ಶುಕ್ರ ಇರೋದ್ರಿಂದ ಮಕ್ಕಳ ಬಗ್ಗೆ ಗಮನ ಇರಲಿ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ವೃಶ್ಚಿಕ ರಾಶಿಯವರು ಎಡವಟ್ಟು ಮಾಡ್ತಕ್ಕಂಥದ್ದು ಇರುತ್ತೆ. ಮಕ್ಕಳ ಬಗ್ಗೆ ಗಮನ ಹರಿಸ್ಕೊಳ್ಳೋದು, ವೃಶ್ಚಿಕ ರಾಶಿ ತಂದೆ ತಾಯಿಗಳು ನೋಡ್ಕೊಳ್ಳೋದು ಒಳ್ಳೆಯದು. ಎರಡನೇದು ವಿದೇಶಿ ಯೋಗ ಅಂತಕ್ಕಂಥದ್ದು. ಯಾರಾದರೂ ವಿದೇಶಕ್ಕೆ ಪ್ರಯತ್ನ ಪಟ್ಟಿದ್ದು ವೃಶ್ಚಿಕ ರಾಶಿಯವರು ವಿದೇಶಿ ಪ್ರಯಾಣ ಉಂಟಾಗುತ್ತೆ. ಎರಡನೇದು ಅಂತರ್ಶತ್ರುಗಳ ಕಾಟ ಜಾಸ್ತಿ ಇರುತ್ತೆ. ಸಾಧಾರಣವಾಗಿ ಇದಕ್ಕೆ ವಿಶೇಷ ಏನಂದರೆ ಗಣಪತಿ ಪ್ರಾರ್ಥನೆಯನ್ನು ಇಲ್ಲ ಗಣಪತಿಗೆ ನಮಸ್ಕಾರವನ್ನು ಮಾಡಿ ಒಳ್ಳೆಯ ಫಲ ಉಂಟಾಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ಈ ವರ್ಷ ಮುಂದಿನ ರಾಶಿ ಅಂತ ಧನುಸ್ಸು ರಾಶಿ ಬಗ್ಗೆ ನೋಡೋಣ. ನೋಡಿ, ಧನುಸ್ಸು ರಾಶಿಯವರು ವಿಶೇಷ ಏನಪ್ಪ ಅಂದರೆ, ಈಗ ಧನುಸ್ಸು ರಾಶಿಯವರು 2 ತಿಂಗಳಲ್ಲಿ ಮನೆಯನ್ನು ಮಾಡ್ತಕ್ಕಂಥ ಯೋಗ. ಅಂದರೆ ಮನೆಯನ್ನು, ಸ್ವಂತ ಮನೆಯನ್ನು ಅಥವಾ ಮನೆಗೆ ಸಂಬಂಧಪಟ್ಟಿದ್ದ ಸಾಲ ಏನು ಮಾಡಿರ್ತಾರೆ ಇಲ್ಲ ಅಥವಾ ಲೋನ್ ಏನಾದ್ರು ಮಾಡಿದರೆ ಆ ಲೋನ್ ಉಂಟಾಗ್ತಕ್ಕಂಥದ್ದು ಅಂತ. ಚತುರ್ಥದಲ್ಲಿ ರಾಹು ಇರೋದ್ರಿಂದ ಏನಾಗುತ್ತೆ ಅಂತಂದರೆ, ಮನೆ ವಿಚಾರದಲ್ಲಿ ಈ ಗಾಡಿ ನಿಲ್ಲಿಸಿರ್ತೀರ ಅಥವಾ ಮನೆಯಲ್ಲಿ ಟಿ ವಿ ಅಥವಾ ಇದನ್ನು ಶಾರ್ಟ್ ಸರ್ಕ್ಯೂಟ್ ಆಗ್ತಕ್ಕಂಥದ್ದು. ನಂತರ ಚತುರ್ಥ ಶುಕ್ರ ಇದೆ. 2 ತಿಂಗಳಲ್ಲಿ ವಾಹನ ಯೋಗ ತುಂಬ ಚೆನ್ನಾಗಿದೆ ಯಾರಿಗೆ ಇರ್ತಕ್ಕಂಥ ಧನುಸ್ಸು ರಾಶಿಯವರಿಗೆ. ನಂತರ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ. ಮನೆ ಖರೀದಿ, ದೇವರ ಬಗ್ಗೆ ತುಂಬ ದೇವರ ಭಕ್ತಿ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಧನುಸ್ಸು ರಾಶಿಯವರಿಗೆ. ಆದರೂ ಷಷ್ಠ ಸ್ಥಾನ ಗುರು ಬಂದಿರೋದ್ರಿಂದ ಹೊಟ್ಟೆ ಬಗ್ಗೆ ಗಮನ ತುಂಬ ಕೊಡಬೇಕಾಗುತ್ತೆ ಧನುಸ್ಸು ರಾಶಿಯವರು. ಮನೆ ಯೋಗ ಇದೆ ಈ ವರ್ಷದಲ್ಲಿ, ಮನೆಯನ್ನು ಮಾಡಿ ಒಳ್ಳೆಯದಾಗಲಿ ಧನುಸ್ಸು ರಾಶಿಯವರಿಗೆ. ವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಭೂ ವಿಚಾರ ಬೇಗ ತೀರ್ಮಾನ ಆಗುತ್ತೆ. ಒಳ್ಳೆಯದಾಗಲಿ ಧನುಸ್ಸು ರಾಶಿಯವರಿಗೆ. ಇನ್ನು ಈ ವರ್ಷ ನಾವು ಮಕರ ರಾಶಿಯವ್ರ ಬಗ್ಗೆ ನೋಡೋಣ. ನೋಡಿ, ಮಕರ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥದ್ದು ವಾಕ್ಸ್ಥಾನದಲ್ಲಿ ಶನಿ, ಧನಸ್ಥಾನದಲ್ಲಿ ಶನಿ. ಧನಸ್ಥಾನದಲ್ಲಿ ನೋಡಿ, ಇವಾಗ 7.5 ಇವರಿಗೆ ಅಂತ್ಯ ಭಾಗ ನಡೀತಾ ಇದೆ. ಕೆಲವರು 7.5 ಅಂದ ತಕ್ಷಣ ಭಯ ಪಟ್ಬಿಡ್ತಾರೆ. ಆದರೆ ವಾಕ್ಸ್ಥಾನದಲ್ಲಿ ಶನಿ ಇದ್ದಾಗ ಹಲ್ಲಿಗೆ ಸಂಬಂಧಪಟ್ಟಂಥ ತೊಂದರೆ ಜಾಸ್ತಿ ಆಗುತ್ತೆ. ಒಸಡಿಗೆ ಸಂಬಂಧಪಟ್ಟ ತೊಂದರೆ ಆಗೋದು, ನಾಲಿಗೆಯಲ್ಲಿ ಹುಣ್ಣಾಗ್ತಕ್ಕಂಥದ್ದು, ತುಂಬ ಹೀಟ್ ಆಗ್ತಕ್ಕಂಥದ್ದು. ಎರಡನೇದಾಗಿ ನೋಡಿ, ಅಕ್ಕ ತಂಗಿಯರ ವಿಚಾರದಲ್ಲಿ ಏನಾದರೂ ಭೂ ವಿಚಾರಗಳಿದ್ದರೆ ಆ ಭೂಮಿಗೆ ವಿಚಾರ ಬಂದಿದ್ದು ಒಂದು ಸ್ವಲ್ಪ ಪತಿ ಪತ್ನಿಯರ ಕಲಹಗಳು ಜಾಸ್ತಿ ಆಗುತ್ತೆ ಮಕರ ರಾಶಿಯವರಿಗೆ. ಅದರ ಜೊತೆಯಲ್ಲಿ ದ್ವಿತೀಯದಲ್ಲಿ ಶನಿ ಇದ್ದಾಗ ಕುಟುಂಬ ಸುಖವನ್ನು ಅನುಭವಿಸಲಾರನು ಅಂತ ಹೇಳುತ್ತೆ ನಮ್ಮ ಬೃಹತ್ ಜಾತಕದಲ್ಲಿ. ಆದ್ದರಿಂದ ಈ ಮಕ್ಕಳು, ಮಕರ ರಾಶಿ ಮಕ್ಕಳೇನು ಹೇಳ್ತಾರೆ, ಆ ಮಕ್ಕಳನ್ನು ದಯವಿಟ್ಟು ಓದಲಿಲ್ಲ ಮಾಡಲಿಲ್ಲ ಅಂತೇಳಿ ಹಾಸ್ಟೆಲ್ಗೆ ಹಾಕೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ಮೊದಲೇ ಸಮಯ ಸರಿ ಇಲ್ಲ. ಅದರ ದ್ವಿತೀಯಲ್ಲಿ ಶನಿ ಇದ್ದಾಗ ಹಾಸ್ಟೆಲ್ಗೆ ಹಾಕಿದಾಗ ಇನ್ನೂ ತೊಂದರೆಗಳು ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ಮಕರ ರಾಶಿ ಮಕ್ಕಳನ್ನು ಹತ್ತಿರವೇ ಇಟ್ಕೊಂಡು ನೋಡ್ಕೊಳ್ಳೋದು ತುಂಬ ಒಳ್ಳೆಯದು ಈ ವರ್ಷ. ಜೊತೆಯಲ್ಲಿ ಇವರಿಗೆ ಪಂಚಮದಲ್ಲಿ ಗುರು ಬಂದಿದ್ದರಿಂದ ಯಾರ್ಯಾರು ಮಕರ ರಾಶಿಯವರು ಮಕ್ಕಳಾಗದೇ ಇರ್ತಕ್ಕಂಥವ್ರು, ಸಂತಾನ ಭಾಗ್ಯ ಇಲ್ಲದೇ ಇರ್ತಕ್ಕಂಥವ್ರು ಈ ವರ್ಷ ಸಂತಾನ ಉಂಟಾಗುತ್ತೆ. ಆದರೆ ಸಾಲದ ವಿಚಾರದಲ್ಲಿ ಮಕರ ರಾಶಿಯವರು ಏನಾದರೂ ಇದ್ದರೆ ಅವರ ದಯವಿಟ್ಟು ತಾಳ್ಮೆ ಸಹನೆಯಿಂದ ಆ ಭಗವಂತನ ಅಂತ ಶನಿದೇವರ ಆರಾಧನೆ ಮಾಡೋದ್ರಿಂದ ನಿಮ್ಗೆ ಖಂಡಿತ ಒಳ್ಳೆಯದಾಗುತ್ತೆ. ಶನಿವಾರ ಯಾರಿಗಾದರೂ ಒಂದು ಹಿಡಿ ಅನ್ನವನ್ನು ಇಲ್ಲ ಪ್ರಸಾದವನ್ನು ಮಾಡಿ ದೇವಸ್ಥಾನದಲ್ಲಿ ಹಂಚೋದ್ರಿಂದ ಒಳ್ಳೆಯದಾಗುತ್ತೆ ಮಕರ ರಾಶಿಯವರು. ಇನ್ನು ಮುಂದಿನ ರಾಶಿ ಅಂತ ಕುಂಭರಾಶಿ ಬಗ್ಗೆ ನೋಡೋದಾದರೆ ನೋಡಿ, ಜನ್ಮೇ ಶನಿ ಪೀಡಿತಾನ. ಇವರಿಗೆ ಜನ್ಮೇ ಶನಿ 7.5 ಮಧ್ಯಭಾಗದ ಶನಿ ದೇವರು ನಡೀತಾ ಇದೆ. ಈ ಜನ್ಮದಲ್ಲಿ ಬಂದಾಗ ಮಾನಹಾನಿ ಅಂತ ಹೇಳ್ತಾರೆ ಕುಂಭರಾಶಿಯವರಿಗೆ. ಅಂದರೆ ಏನಪ್ಪ, ಋಣಬಾಧೆ ಜಾಸ್ತಿ ಆಗ್ತಕ್ಕಂಥದ್ದು, ಸಾಲದ ಬಾಧೆ ಜಾಸ್ತಿ ಆಗುತ್ತೆ. ಕುಜಾಶನಿಗಳಿದ್ದಾಗ ಕುಂಭರಾಶಿಯವರು ಸ್ವಲ್ಪ ಸಣ್ಣ ಶಸ್ತ್ರಚಿಕಿತ್ಸೆ ಆಗ್ಬೋದು, ಗಾಬರಿ ಮಾಡ್ಕೊಳ್ಳೋದು ಬೇಡ. ನಂತರ ಮಾನಸಿಕವಾಗಿ ಹಿಂಸೆ ಜಾಸ್ತಿ ಆಗುತ್ತೆ. ಒಂದು ತಪ್ಪಿದ್ರೆ ಒಂದು ಸಮಸ್ಯೆಗಳಿಗೆ ಉಲ್ಬಣ ಅಂತಕ್ಕಂಥದ್ದು ಕುಂಭರಾಶಿಯವ್ರಿಗಿರುತ್ತೆ. ಜೊತೆಗೆ ಮಕ್ಕಳ ವಿಚಾರದಲ್ಲಿ ತುಂಬ ಗಮನ ಕೊಡಬೇಕು ಕುಂಭರಾಶಿಯವರು. ಯಾಕೆಂದರೆ ಮಕ್ಕಳ ವಿಚಾರ ಗಮನ ಕೊಡಲಿಲ್ಲ ಅಂದರೆ ಆರೋಗ್ಯ ಸಮಸ್ಯೆ ಉಂಟಾಗ್ತಕ್ಕಂಥಾಗುತ್ತೆ. ನಂತರ ಮಾನಹಾನಿ ಉಂಟಾಗುತ್ತೆ. ಎಚ್ಚರಿಕೆ ಇರಬೇಕು. ಅದರ ಜೊತೆಯಲ್ಲಿ ದ್ವಿತೀಯದಲ್ಲಿ ರಾಹು ಇದ್ದಾಗ ನೋಡಿ, ಮುಖ್ಯವಾಗಿರ್ತಕ್ಕಂಥ ಮುಖದಲ್ಲಿ ಬಂಗ್ ಅಂತ ಹೇಳ್ತಾರೆ. ಬಂಗ್ ಅಂದರೆ ಏನು, ಮಚ್ಚೆ ಬರ್ತಕ್ಕಂಥದ್ದಾಗುತ್ತೆ. ಮುಖ ಲಕ್ಷಣ ಕೆಡುತ್ತೆ. ಅದಕ್ಕೆ ಯಾವುದ್ಯಾವುದೋ ಕ್ರೀಮ್ ಹಚ್ತಕ್ಕಂಥದ್ದು, ಏನೇನೋ ಆಯುರ್ವೇದಿಕ್ ತೊಗೊಳ್ತಕ್ಕಂಥದ್ದು ಮಾಡಿ ಮುಖವನ್ನು ಅಂದವನ್ನು ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ಅದರ ಜೊತೆಯಲ್ಲಿ ವಿಶೇಷವಾಗಿ ನಮ್ಮ ಸುಶ್ರುತ ಚರಕ ಸಂಹಿತೆಯಲ್ಲಿ ಹೇಳ್ತಾರೆ, ಸೌತೆಕಾಯಿಗಿನ ಮೀರಿದ ಯಾವ ಆಯುರ್ವೇದನೂ ಇಲ್ಲ. ಆದ್ದರಿಂದ ಆ ಸೌತೆಕಾಯಿ ಸಿಪ್ಪೆ ಸಮೇತವಾಗಿ ಅದನ್ನು ಏನಿದೆ ಮುಖಕ್ಕೆ ಹಚ್ಕೊಳ್ಳೋದ್ರಿಂದ, ಮುಖದ ಮೇಲೆ ಇಟ್ಕೊಳ್ಳೋದ್ರಿಂದ ಈ ರಾಹುದೋಷ ಪರಿಹಾರ ಆಗುತ್ತೆ. ಸೌತೆಕಾಯಿ ಅಂದರೆ ಆಯುರ್ವೇದ ಅಲ್ಲ, ಆಯುರ್ವೇದವೂ ಸೇರುತ್ತೆ. ಅದರಿಗೆ ಸೌತೆಕಾಯಿನ ಸಂಸ್ಕೃತಿಯಲ್ಲಿ ಉರ್ವಾರುಕ ಅಂತ ಕರೀತಾರೆ. ಸೌತೆಕಾಯಿಗೆ ಉರ್ವಾರುಕ ಅಂತಾರೆ. ಅದನ್ನು ಹಚ್ಚೋದ್ರಿಂದ ಖಂಡಿತವಾದ ಅನುಕೂಲ ಆಗುತ್ತೆ. ಆದರೆ ನೀವು ವಿಶೇಷವಾಗಿ ಮಾಡಬೇಕಾಗಿದ್ದ ಪೂಜೆ ಅಂತಂದರೆ ಓಂ ಶಂ
ಶನೇಶ್ಚರಾಯ ನಮೋ ನಮಃ ಅಂಥೇಳಿ ಜಪೇದಶ್ವತ್ಥ ಸನ್ನಿಧೌ ಅರಳಿ ಮರದ ಕೆಳಗಡೆ ದಯವಿಟ್ಟು ಈ ಶ್ಲೋಕವನ್ನು ಹೇಳಿಕೊಂಡು 21 ನಮಸ್ಕಾರವನ್ನು ಶನಿವಾರ ಮಾಡ್ತಾ ಬನ್ನಿ. ಆ ಭಗವಂತನ ಅಂತ ಶನಿದೇವರ ಅನುಗ್ರಹ ಸಿಗುತ್ತೆ. ಸಾಡೆ ಸಾತಿದೆ ಅಂದ ತಕ್ಷಣ ಗಾಬರಿ ಪಡೋದು ಬೇಡ, ಆದರೆ ಇದನ್ನು ಮಾಡೋದ್ರಿಂದ ಅನುಕೂಲ ಉಂಟಾಗುತ್ತೆ. ಒಳ್ಳೆಯದಾಗಲಿ ಕುಂಭರಾಶಿಯವರು. ನಂತರ ನಾವು ಕೊನೆಯದಾಗಿರ್ತಕ್ಕಂಥದ್ದು ಮೀನರಾಶಿ ಬಗ್ಗೆ ನೋಡೋಣ. ನೋಡಿ, ಮೀನರಾಶಿಯವರು ವಿಶೇಷವಾಗಿ ಯಾರು ದಂಪತಿಗಳು ಹೊಸದಾಗಿ ಮದುವೆ ಆಗ್ತಿರ್ತಕ್ಕಂಥದ್ದು, ಅವಮಾನ ರಚಿತ ಕುಚಿತ ಪರಂಪನಾನ ಸಪ್ತಮದಲ್ಲಿ ಕೇತು ಇದ್ದಾಗ ಹುಡುಗಿ ಬ್ಯಾಕ್ಗ್ರೌಂಡ್ ಗೊತ್ತಿರಲ್ಲ, ಇಲ್ಲ ಹುಡುಗನ ಬ್ಯಾಕ್ಗ್ರೌಂಡ್ ಗೊತ್ತಿರಲ್ಲ, ಇಲ್ಲ ಇಬ್ಬರು ಕರೆಕ್ಟಾಗಿರ್ತಾರೆ, ಯಾರೋ ಮೂರನೇ ವ್ಯಕ್ತಿಯಿಂದ ಸಂಶಯ ಪಟ್ಟು ಹೇಳಿಕೆ ಮಾತಿನಿಂದ ಮದುವೆ ಕ್ಯಾನ್ಸಲ್ ಆಗ್ಬೋದು. ಮೀನರಾಶಿಯವರು ಎಚ್ಚರಿಕೆಯಿಂದ ಮುಂದುವರಿಸಬೇಕು. ಅದೇ ರೀತಿ ನೋಡಿ, ಜನ್ಮದಲ್ಲಿ ರಾಹು ಇದ್ದಿದ್ದರಿಂದ ಸರ್ವೇ ಸಾಧಾರಣವಾಗಿ ರಾಹು ಮತ್ತು ಕೇತುಗಳು ತೋರಿಸ್ತಕ್ಕಂಥದ್ದೆಲ್ಲ ಈ ಆಚೆ ಕಡೆ ಫುಡ್ಡನ್ನು ಆದಷ್ಟು ಮೀನರಾಶಿಯವರು ಅವಾಯ್ಡ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಜನ್ಮದಲ್ಲಿ ರಾಹು ಇರೋದರಿಂದ ನಂತರ ವ್ಯಯಸ್ಥಾನದಲ್ಲಿ 12ರಲ್ಲಿ ಶನಿ ಇದ್ದರೆ ಏನಾಗುತ್ತೆ ಅಂದರೆ ತುಂಬ ಕಷ್ಟಪಡಬೇಕು. ಅಂದರೆ ನಿಮಗೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಮೀನರಾಶಿಯವರಿಗೆ, ಆದರೂ ಕೂಡ ಟ್ಯಾಲೆಂಟ್ ಇದ್ದರೂ ತುಂಬ ಕಷ್ಟಪಟ್ಟೆ ಸಂಪಾದನೆ ಮಾಡಬೇಕು. ಅದರ ಜೊತೆಯಲ್ಲಿ ತೃತೀಯದಲ್ಲಿ ಗುರು ಬದಲಾವಣೆ ಆಗ್ತಾನೆ, ಅಕ್ಕ ತಂಗಿಯರ ಸಮಾನ ಆದವರಿಂದ ಹಣ ಬರ್ತಕ್ಕಂಥದ್ದು ಇರುತ್ತೆ. ಆದರೆ ಸಪ್ತಮದಲ್ಲಿ ಕೇತು ಇದೆ. ದಯವಿಟ್ಟು ಇವರು ಬಾಲಗಣಪತಿ ಆರಾಧನೆ ಈ ವರ್ಷ ಪರ್ಯಂತ ಮಾಡಬೇಕು. ನೋಡಿ, 3 ವರ್ಷಕ್ಕೆ ಕಾಲ ಇರ್ತಾನೆ ಗೋಚಾರ ಫಲದಲ್ಲಿ ರಾಹು ಕೇತುಗಳು. ಅದಕ್ಕೆ ಏನು ಮಾಡಬೇಕು, ಅವಕಾಶ ಆದರೆ ಕಾಳಹಸ್ತಿ ದರ್ಶನ ಮಾಡಿ, ಇಲ್ಲ ಬಾಲಗಣಪತಿ ಅಂತಂದರೆ ಗಣಪತಿ ಆರಾಧನೆಯಲ್ಲಿ ದಾಸವಾಳದ ಪುಷ್ಪವನ್ನು ಗಣಪತಿ ಕೊಟ್ಟು 21 ನಮಸ್ಕಾರ ಮಾಡಿದರೆ ಮೀನರಾಶಿಯವರು ಖಂಡಿತವಾಗಲೂ ಕೂಡ ಈ ವರ್ಷದಲ್ಲಿ ಒಳ್ಳೆಯದುಂಟಾಗತ್ತೆ. ಹಾಗೆ ಈ 12 ರಾಶಿಗಳವರು ಕೂಡ ವಿಶೇಷವಾಗಿ 1 ವರ್ಷ ಪರ್ಯಂತ ಗುರು ವೃಷಭ ರಾಶಿಯಲ್ಲಿ ಇರ್ತಾರೆ, ಶನಿ 2.25 ವರ್ಷ ಇರ್ತಾರೆ 2026 ತನಕ. ಇದರ ಆಧಾರದಲ್ಲಿ ನಾವು ಈ ರಾಶಿ ಫಲವನ್ನು ತಿಳಿಸ್ತಕ್ಕಂಥದ್ದು. ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಏನಿದೆ, ನಿಮ್ಮ ಲಗ್ನದ ಆಧಾರದ ಮೇಲೆ ಇದು ಪೂರ್ತಿ ಗೋಚಾರ ಫಲದಲ್ಲಿ 70 ಭಾಗ ಫಲ ಸಿಗುತ್ತೆ. ಆದ್ದರಿಂದ ಈ ವರ್ಷದಲ್ಲಿ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಆದಿತ್ಯಾದಿ ನವಗ್ರಹಗಳು ಎಲ್ರಿಗೂ ಕೂಡ ಒಳ್ಳೆಯದು ಮಾಡಲಿ, ಒಳ್ಳೆಯ ಭಗವಂತ ಆಯುಸ್ಸು ಆರೋಗ್ಯವನ್ನು ಕೊಡಲಿ, ದೇಶದಲ್ಲಿ ಎಲ್ಲೂ ಕೂಡ ಸುಭಿಕ್ಷವಾಗಿರಲಿ, ಇಡೀ ಪ್ರಪಂಚದಲ್ಲಿ ಅನ್ಯೋನ್ಯ ಸ್ನೇಹ ಭಾವೇನ ಇಡೀ ಪ್ರಪಂಚ ಅನ್ಯೋನ್ಯ ಸ್ನೇಹ ಭಾಗವಾಗಿರಲಿ, ಯಾವುದೇ ಜನರಿಗಾಗಲಿ ಯಾವುದೇ ರೋಗ ರುಜಿನ ಬರದೇ ಇರಲಿ. ಹಾಗಾಗಿ ಯುಗಾದಿ ಹಬ್ಬವನ್ನು ಸಂತೋಷದಿಂದ ಆಚರಣೆ ಮಾಡಿ, ಅದರ ಜೊತೆಯಲ್ಲಿ ನಮ್ಮ ನಂಬಿಕೆಯ ಈ ಧರ್ಮಸಿಂಧು ಕಾರ್ಯಕ್ರಮ ಏನಿದೆ ಇನ್ನು ಮುಂದುವರಿತಾ ಹೋಗುತ್ತೆ. ಅದರ ಜೊತೆ ವಿಶೇಷವಾದಂಥ ವಿಷಯಗಳನ್ನು ತಿಳ್ಕೊಳ್ಳೋಣ. ಹಾಗೆ ನಮ್ಮ ನಂಬಿಕೆಯ ಈ ಧರ್ಮಸಿಂಧು ಯೂಟ್ಯೂಬ್ನಿಂದ ಸಮಸ್ತ ಕನ್ನಡಿಗರು ಕೂಡ ಯುಗಾದಿ ಹಬ್ಬ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ.